ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಮನ್ವಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಅದಾದಮೇಲೆ ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ಗಾರ್ಡನ್ ಕೆಲಸ ಮಾಡ್ತಾಯಿದ್ದೀವಿ ನಾನು ಜಾನುಗೆ ಇವತ್ತು ಸ್ವಲ್ಪ ರಜಾ ಇತ್ತು. ಹಾಗಾಗಿ ರಜಾ ಇದ್ದಾಗ ಜಾನುಗೆ ಸ್ವಲ್ಪ ಟೈಮ್ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಗಾರ್ಡನಲ್ಲಿ ಸ್ವಲ್ಪ ಮುಂದೆನೇ ಸ್ವಲ್ಪ ಪೆಬಲ್ಸ್ ಎಲ್ಲ ಹಾಕಿ ಜಾಗ ಹಾಗೆ ಖಾಲಿ ಬಿಟ್ಟಿದ್ವಿ. ಅಲ್ಲಿ ಅಷ್ಟಾಗಿ ಜಾಸ್ತಿ ಬಿಸಿಲು ಬರಲ್ಲ ಅಂತ ಹೇಳಿ, ಆದರೆ ಎದುರುಗಡೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಚೆನ್ನಾಗೇ ಬರ್ತದೆ. ಸರಿ ಇಲ್ಲೇ ಸ್ವಲ್ಪ ಮನೆಗೆ ಬೇಕಾದಂಥ ಪಾಲಕು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು ಇದೆಲ್ಲ ಅಲ್ಲೇ ಬೆಳ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಬೇಕಂದಾಗ ಅಲ್ಲೇ ಕಿತ್ಕೊಂಡು ಫ್ರೆಶ್ ಆಗಿ ಉಪಯೋಗಿಸ್ಕೋಬೋದು ಅಂತ ಹೇಳಿ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಈ ಕೆಲಸ ಮಾಡಬೇಕು ಅಂತ ಹೇಳಿ. ಆದರೆ ನನಗೆ ಸಪೋರ್ಟಿಗೆ ಜಾನು ಇರಲೇಬೇಕು. ಅದೆಲ್ಲ ಮಾಡಬೇಕಾದ್ರೆ ಹೆಲ್ಪ್ ಮಾಡೋಕ್ಕೊಬ್ರು ಇದ್ದರೆ ಕೆಲಸ ಬೇಗ ಆಗತ್ತೆ ಅಂತ ಹೇಳಿ ಅಷ್ಟೇ. ಮತ್ತು ಮನೆಯಲ್ಲೇ ಸೊಪ್ಪು ತರಕಾರಿ ಅದೆಲ್ಲ ಬೆಳ್ಕೊಂಡು ನಾವು ಉಪಯೋಗಿಸೋದಕ್ಕೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನನಗೆ. ಮುಂಚೆನೂ ಕೂಡ ಹಳೆ ಮನೆಯಲ್ಲಿದ್ದಾಗೆಲ್ಲನೂ ಪಾಟಲ್ಲೆಲ್ಲ ಬೀಜಗಳನ್ನ ಹಾಕಿ ತರಕಾರಿಗಳು ಮತ್ತು ಪುದೀನ, ಕೊತ್ತಂಬರಿ, ಕರಿಬೇವು ಅದನ್ನೆಲ್ಲನೂ ಬೆಳ್ಕೊಂಡಿದ್ದೆ. ಇಲ್ಲಿ ನೆಲನೇ ಇದೆ, ನೆಲದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈಗ ಒಂದು ಏರಿಯಾ ಫುಲ್ ಪಾಲಕು, ಮತ್ತೊಂದು ಕಡೆ ಮೆಂತ್ಯ ಮತ್ತು ಧನಿಯಾ ಎಲ್ಲ ಹಾಕೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮೊನ್ನೆ ದಿವಸ ವಿಡಿಯೋ ನೋಡಿಬಿಟ್ಟು ನೀವು ಕಾರ್ ವಾಶ್ ಮಾಡುವ ಗನ್ ಲಿಂಕ್ ತುಂಬ ಜನ ಕೇಳಿದ್ದೀರಾ. ಇವತ್ತಿನ ದಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾರ್ ವಾಶ್ ಮಾಡೋ ಗಂದು ಲಿಂಕ್ ಹಾಕಿರ್ತೀನಿ. ಆಲ್ರೆಡಿ ಸುಮಾರು ಸಲ ಮುಂಚಿನ ವೀಡಿಯೋಸ್ನಲ್ಲೂ ಕೇಳಿದ್ದೀರಾ, ಅಲ್ಲೂ ಹಾಕಿದ್ದೀನಿ. ಸೊ ಈಗ ಹೊಸದಾಗಿ ನೋಡ್ತಾ ಇರೋ ನನ್ನ ವ್ಯೂವರ್ಸ್ಗೆ, ಹೊಸದಾಗಿ ಈ ವಿಡಿಯೋ ನೋಡ್ತಿರೋರಿಗೆ ಮತ್ತೊಂದು ಸಲ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಬೆಂಗಳೂರಲ್ಲಿ ನೀರಿಗೆ ತುಂಬ ಸ್ಕೇರ್ಸಿಟಿ ಇದೆ, ಕಾರೆಲ್ಲ ಯಾಕೆ ವಾಶ್ ಮಾಡ್ತಾಯಿದ್ದೀರಾ ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ಆದರೆ ನಮ್ಮ ಏರಿಯಾ ಕಡೆ ಅಷ್ಟೇನು ನಮಗೆ ನೀರಿನ ತೊಂದರೆ ಇದುವರೆಗೂ ಆಗಿಲ್ಲ. ಅದು ಅಲ್ಲದೆ ಕಾರ್ ವಾಶ್ನ ನಾವು ಗನ್ನ ಯೂಸ್ ಮಾಡಿ ಮಾಡ್ತಿರೋದ್ರಿಂದ ಅದು ನೀರು ತುಂಬಾ ಕಮ್ಮಿ ಹಿಡಿಯುತ್ತೆ. ಒಂದು 2 ಬಕೆಟಲ್ಲಿ ಪೂರ್ತಿ ಕಾರ್ ವಾಶ್ ಮಾಡಿಬಿಡ್ಬೋದು ಆ ಗನ್ ಸಹಾಯದಿಂದ. ಹಾಗಾಗಿ ಕಾರ್ ತುಂಬಾ ಗಲೀಜಿದ್ರೆ ಹೊರಗಡೆ ತೊಗೊಂಡೋಗೋಕ್ಕೂ ತುಂಬ ಅಸಹ್ಯ ಅನಿಸುತ್ತೆ. ಹಾಗಾಗಿ ಕಮ್ಮಿ ನೀರು ಖರ್ಚಲ್ಲಿ ಮಾಡ್ತಿರೋದ್ರಿಂದ ಅಷ್ಟೇ ನೀರು ವೇಸ್ಟ್ ಆಗ್ತಾ ಇಲ್ಲ. ಕೇಳಿದ್ರಲ್ವ ತುಂಬ ಜನ, ಅಡ್ರೆಸ್ ಮಾಡದೆ ಹೋದರೆ ಸರಿ ಇರಲ್ಲ ಆ ಪ್ರಾಬ್ಲಮ್ನ. ಹಾಗಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನಲ್ಲಿ. ಮತ್ತೀಗ ಮೊದಲಿಗೆ ನಾನು ಪಾಲಕ್ ಸೊಪ್ಪಿನ ಬೀಜ ತರಿಸ್ಕೊಂಡಿದ್ದೆ. ಇದೆಲ್ಲ ಆನ್ಲೈನಲ್ಲೇ ತರಿಸ್ಕೊಂಡಿದ್ದು. 1 ಪ್ಯಾಕೆಟಲ್ಲಿ ಅದನ್ನು 1000 ಸೀಡ್ಸ್ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಮೊದಲಿಗೆ ಪಾಲಕ್ ಸೊಪ್ಪಿನ ಬೀಜ ಹಾಕ್ತಾ ಇದ್ದೀನಿ. ಪಾಲಕ್ ಸೊಪ್ಪು, ಕೊತ್ತಂಬರಿ ಇವೆಲ್ಲ ತುಂಬಾ ಬೇಗ ಬಂದುಬಿಡುತ್ತೆ. 1 ತಿಂಗಳಲ್ಲೇ ಅದನ್ನು ಹಾರ್ವೆಸ್ಟ್ ಮಾಡ್ಬೋದು, ಅಷ್ಟು ಬೇಗ ಅದರದ್ದು ಗ್ರೋತ್ ಇರುತ್ತೆ. ಹಾಗಾಗಿ ತಿಂಗಳಿಗೊಂದ್ಸಲಿನಾದರೂ ಮನೇಲಿ ಬೆಳೆದಿದ್ದಂಥ ಸೊಪ್ಪನ್ನ ಉಪಯೋಗಿಸ್ಕೊಳ್ಬೋದು. ಮತ್ತು ಅವಾಗ ಕಟ್ ಮಾಡಿ ಮತ್ತೆ ಹಾಕ್ತಿದ್ದಂಗೆ ಅದು ಮತ್ತೆ ಬೆಳ್ಕೊಳ್ಳುತ್ತೆ, ಮತ್ತು ರೀಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದೆಲ್ಲ ಮಾಡೋದ್ರಲ್ಲಿ ನನಗೊಂಥರ ಖುಷಿ ಅನಿಸುತ್ತೆ. ಒಂದು ಕಡೆ ಎಲ್ಲ ಕ್ಲೀನ್ ಮಾಡಿ ಪಾಲಕ್ ಬೀಜ ಎಲ್ಲ ಹಾಕಿದ್ವಿ, ಮತ್ತೊಂದು ಕಡೆ ಮೆಂತ್ಯ ಹಾಕೋಕ್ಕೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಸಮನ್ವಿನ ಕರ್ಕೊಂಬರೋಕ್ಕೆ ಟೈಮ್ ಆಗಿತ್ತು. ಸರಿ ಜಾನು ನೀನು ಕರ್ಕೊಂಡು ಬಾ, ನೀವು ಬರೋ ಅಷ್ಟರಲ್ಲಿ ನಾನು ಜ್ಯೂಸ್ ಮಾಡಿರ್ತೀನಿ ಅಂತ ಹೇಳಿ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ನೆನ್ನೆ ದಿನ ಶಾರ್ಟ್ ವಿಡಿಯೋ ಹಾಕಿದಾಗ ಇದೇ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೆ ಅಂತ ಹೇಳಿದಾಗ ನಿಮ್ಗೆ ಯಾವುದು ಫೇವ್ರೆಟ್ ಜ್ಯೂಸ್ ಅಂತ ಕೇಳಿದೆ. ಸುಮಾರು ಥರ ಜ್ಯೂಸ್ಗಳು ಹೇಳಿದ್ದೀರಾ. ಅದರಲ್ಲಿ ತುಂಬ ಜನ ಕಾಮನ್ ಆಗಿ ಕರ್ಬೂಜ ಜ್ಯೂಸ್ ಇಷ್ಟ ಅಂತ ಹೇಳಿದ್ದೀರಾ. ಮತ್ತು ಕೆಲವರು ನನಗೆ ಕರ್ಬೂಜ ಹಣ್ಣಿನ ಜ್ಯೂಸ್ ಇಷ್ಟ ಆದರೆ ಮಾಡೋದು ಹೇಗೆ ಗೊತ್ತಿಲ್ಲ ಅಂತಲೂ ಹೇಳಿದ್ದೀರಾ. ಹಾಗಾಗಿ ಇವತ್ತು ಶಾರ್ಟಾಗಿ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಮತ್ತೆ ಅದು ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಏನಿಲ್ಲ, ಹಣ್ಣನ್ನು ಹೆಚ್ಕೊಂಡು ಅದು ಒಳಗಡೆ ಇರೋ ತಿರುಳನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಮತ್ತು ಅದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ 2ರಲ್ಲಿ ಒಂದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ರೆ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ ಆಗೋಗುತ್ತೆ. ಇದರಲ್ಲಿ ಏನು ಸೋಸಬೇಕಾಗಿಲ್ಲ, ಏನೂ ಇಲ್ಲ, ಹಾಗೆ ರೆಡಿ ಆಗೋಗುತ್ತೆ. ಸಕ್ಕರೆಗಿಂತ ಬೆಲ್ಲದ ನೀರು ಅಥವಾ ಬೆಲ್ಲ ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದೇ ಜ್ಯೂಸ್ಗೆ ಕೆಲವರು ಹಾಲು ಕೂಡ ಹಾಕಿ ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನನಗೆ ಈ ಥರ ಪ್ಲೇನಾಗಿ, ಅದು ಅಲ್ಲದೆ ಸಮ್ಮರ್ಗೆ ಬಿಸಿಲಿಗೆ ಹಾಲಿಲ್ಲದೆ ತೆಳುವಾಗಿ ಜ್ಯೂಸ್ ಕುಡಿಯೋದು ನನಗೆ ಇನ್ನೂ ಇಷ್ಟ ಆಗುತ್ತೆ. ಸೊ ಜಾನು ಹೋಗಿ ಸಮನ್ವಿನ ಕರ್ಕೊಂಬರೋ ಅಷ್ಟರಲ್ಲಿ ಜ್ಯೂಸ್ ಕೂಡ ರೆಡಿ ಆಯಿತು. ಈಗಿನ್ನೂ ಹೋಗಿದ್ಲೇನೋ ಅನಿಸುತ್ತೆ, ಅಷ್ಟು ಬೇಗ ಸ್ಕೂಲಿಂದ ಬಂದೇ ಬಿಟ್ಲು. ಹೌದಾ? ಸ್ಕೂಲಲ್ಲಿ ಏನು ಮಾಡಿದೆ ಇವತ್ತು? ಹೌದಾ? ಬೇಡ ಶೂ ಬೇಡ, ತೆಗ್ಬಿಡು. ಮಣ್ಣಲ್ಲಿ ಹಂಗೆ ಕೆಲಸ ಮಾಡೋದು, ಶೂ ಹಾಕ್ಕೊಂಡು ಯಾರೋ ಕೆಲಸ ಮಾಡ್ತಾರಾ? ಸರಿ. ಸಮನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಈಗ ಅವಳು ಅಲ್ಲಿ ಕೆಲಸ ಮಾಡೋಕ್ಕೆ ಬಂದ್ಬಿಡ್ತಾಳೆ. ನಾನು ಹಾಕ್ತೀನಿ, ಬೀಜ ಹಾಕ್ತೀನಿ, ನಾನು ಅಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಬರ್ತಾಳೆ. ಅವಳಿಗೆ ಇಷ್ಟ ಆಗುತ್ತೆ ಜಾಸ್ತಿ ಆ ಥರ ಎಲ್ಲ ಕೆಲಸ ಮಾಡೋದಕ್ಕೆ.
ಅದೇ ಈಗ ಜಾನು ಮತ್ತು ಸಮನ್ವಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಬೀಜಗಳನ್ನೆಲ್ಲ ಹಾಕ್ತಿರ್ತಾರೆ. ಸರಿ ನಾನು ಒಳಗಡೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನಲ್ಲಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೆ. ಅಂದರೆ ಇವತ್ತು ಸಿಂಪಲಾಗಿ ಚಿತ್ರಾನ್ನ ಮತ್ತು ಅದು ಹುಣಸೆ ಹಣ್ಣಿನ ಚಿತ್ರಾನ್ನ ಮತ್ತು ಬಾಳೆಕಾಯಿ ತಂದಿದ್ದು ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಸರಿ ಬಾಳೆಕಾಯಿ ಸಿಂಪಲಾಗಿ ಫ್ರೈ ಮಾಡ್ಕೊಂಬಿಡೋಣ, ಬೇಗ ಆಗೋಗುತ್ತೆ ಅಂತ ಹೇಳಿ ಅದನ್ನೇ ಮಾಡ್ತಾಯಿದ್ದೀನಿ. ಚಿನ್ನ ಇಂಚೂರು ಆ ಕಡೆ ಹಾಕ, ಅವಳಿಗೆ ಗೊತ್ತಾಗಲ್ಲ. ಆ ಕಡೆ ಹಾಕೋಬಿಟ್ಟು ಒಂಚೂರು ತಗೋ, ಜಾಸ್ತಿ ತಗೋ, ಕಾರ್ನರ್ಗೆ ಹಾಕ್ರಜ್ಜ. ಹಾಂ ಎಸಿ ಎಸಿ, ಹಾಂ ಗುಡ್. ಆಗಲೇ ಹೇಳ್ದಂಗೆ ಬಾಳೆಕಾಯಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಬಾಳೆಕಾಯಿ ಎಲ್ಲ ರೌಂಡಿಗೆ ಹಾಗೆ ಕಟ್ ಮಾಡಿ ಈರುಳ್ಳಿನೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪುಟ್ಟು ಬಾಣಲಿನಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು ಮತ್ತು ಉದ್ದುದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇಲ್ಲಿ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಸರಿ ಕೊತ್ತಂಬರಿ ಸೊಪ್ಪಿನ ಬೀಜಗಳು ಹಾಕ್ತಿದ್ರು. ಸರಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸಮನ್ವಿ ಅಂತೂ ಬೀಜ ಹಾಕು ಅಂದರೆ ಎಲ್ಲ ಒಂದೇ ಕಡೆ ಹಾಕ್ತಾ ಇದ್ದಾಳೆ. ಮಾಡಬೇಡ ಅಂದ್ರೂ ಅವಳಿಗೆ ಸಿಟ್ಟು ಬಂದುಬಿಡುತ್ತೆ. ಸರಿ ಅವಳು ಹೆಂಗೆ ಹಾಕಿರ್ತಾಳೋ ಆಮೇಲೆ ಅಡ್ಜಸ್ಟ್ ಮಾಡ್ತೀನಿ ಬಿಡು ಅಂತ ಹೇಳಿ ಜಾನು ಆಮೇಲೆ ಮಾಡ್ತಾ ಇದ್ದಾನೆ. ಅಲ್ಲ ಆಚೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಆಗೋಗಿತ್ತು. ಸರಿ ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೆ ಸೀದೆ ಹೋಗಿರೋದು ಅಂತ ಅಂದ್ಕೊಂಡು ತಕ್ಷಣಕ್ಕೆ ಬಾಳೆಕಾಯಿ ಏನು ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲ ಈಗ ಹಾಕಿ ಮತ್ತೊಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಕಾಯಿ ಅಂತೂ ತುಂಬಾ ಬೇಗ ಬೆಂದ್ಬಿಡುತ್ತೆ. ಬಾಳೆಕಾಯಿನ ಹೆಚ್ಕೊಂಡು ಉಪ್ಪು ಮತ್ತು ನೀರು ಹಾಕಿ ಅದರಲ್ಲೇ ಹಾಕಿಟ್ಟಿದ್ದೆ. ಹಾಗೆ ಇಟ್ಬಿಟ್ರೆ ಕಪ್ಪಾಗಿಬಿಡುತ್ತೆ, ಹಾಗಾಗಿ ನೀರಲ್ಲೇ ಹಾಕಿಟ್ಟಿದ್ದೆ. ತುಂಬಾ ಸುಲಭ ಇದು. ಆ್ಯಕ್ಚುಲಿ ಇದಕ್ಕಿನ್ನೂ ಟೊಮ್ಯಾಟೊ ಎಲ್ಲ ಹಾಕಿದ್ರೆ ಸ್ವಲ್ಪ ಗ್ರೇವಿ ಥರ ಬರುತ್ತೆ, ಅದರಲ್ಲಿ ನೀವು ಅನ್ನ ಕೂಡ ಕಲಿಸ್ಕೊಂಡು ತಿನ್ಬೋದು. ಆದರೆ ಇವತ್ತು ನಾನು ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ, ಜಸ್ಟ್ ಫ್ರೈ ಥರ. ಹಾಗಾಗಿ ಬರೀ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬಾಳೆಕಾಯಿ ಒಂದು ಸ್ವಲ್ಪ ಅರ್ಧ ಬೆಂದಿದೆ ಅಂತಂದಾಗ ಅದಕ್ಕೊಂಚೂರು ಉಪ್ಪು, ಅರಿಶಿನ ಮತ್ತು ಅಚ್ಕಾರದ ಪುಡಿ ಈ ಮೂರೇ ಹಾಕಿದ್ರೆ ಸಾಕು. ಆ್ಯಕ್ಚುಲಿ ಇದಕ್ಕೆ ಸಣ್ಣದಾಗಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೇನು ಇನ್ನೂ ರುಚಿಯಾಗಿರುತ್ತೆ. ಇವತ್ತು ಆ್ಯಕ್ಚುಲಿ ಮರ್ತೋಯ್ತು ನನಗೆ ಹಾಕೋದಕ್ಕೆ. ಒಂದು ಸ್ವಲ್ಪ ನೀವು ಮನೇಲಿ ಮಾಡಬೇಕಂದ್ರೆ ಈರುಳ್ಳಿ ಹುರಿತಿರ್ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಒಂದು 2-3 ಜಜ್ಜಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಮತ್ತು ನಿಮ್ಗೆ ಈ ಫ್ಲೇವರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಕು ಅಂತಂದರೆ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು ಅದೆಲ್ಲನಲ್ಲೂ ಹಾಕ್ಕೊಂಡು ಹುರ್ಕೊಂಡು ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಬಿಟ್ರೆ ಬಾಳೆಕಾಯಿ ಬೇಗ ಬೆಂದ್ಬಿಡುತ್ತೆ. ಅಷ್ಟೇನು ಸಮಯ ಹಿಡಿಯೋದಿಲ್ಲ ಇದು, ಆದರೆ ತುಂಬಾ ರುಚಿಯಾಗಿರುತ್ತೆ. ನಾನು ನಮ್ಮ ಮನೇಲಿ ಯೂಶಲಿ ಬಾಳೆಕಾಯಿ ಪಲ್ಯಕ್ಕಂತಲ್ಲ, ಪ್ರತಿಯೊಂದು ಪಲ್ಯಕ್ಕೂ ಸ್ವಲ್ಪ ಖಾರ ಕಮ್ಮಿನೇ ಹಾಕಿರ್ತೀನಿ. ಸೊ ದಟ್ ಖಾರ ಕಮ್ಮಿ ಇದ್ದರೆ ಸಮನ್ವಿ ತಿಂತಾಳೆ ಅನ್ನೋ ಒಂದು ಕಾರಣಕ್ಕಷ್ಟೇ. ಬಾಳೆಕಾಯಿ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ತಕ್ಷಣವೇ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅದೇನೋ ಗಡಿಬಿಡಿಯಲ್ಲಿ ಮಾಡಿದ್ರೆ ಕೆಲವೆಲ್ಲ ಮರ್ತೇ ಹೋಗುತ್ತೆ, ಏನು ಮಾಡಬೇಕು ಅನ್ನೋದೇ ಫ್ಲ್ಯಾಶ್ ಆಗೋದಿಲ್ಲ. ಇಲ್ಲಿ ಒಗ್ಗರಣೆಗೆ ಕಡಲೆಬೀಜ ಹಾಕಬೇಕು ಅಂತ ಅಂದ್ಕೊಂಡು ಮರ್ತೇ ಹೋಯಿತು. ಕಡಲೆಬೀಜ ಎಲ್ಲ ಹಾಕಿಲ್ಲ ಅಂದರೆ ನಮ್ಮ ಮನೇಲಿ ಜಾನು ತಿನ್ನೋದೇ ಇಲ್ಲ. ಅದೇನೋ ಇವತ್ತು ಮರ್ತು ಹೋಯಿತು, ಪರವಾಗಿಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಇದೇನಾದರೂ ರೆಸಿಪಿ ಟ್ರೈ ಮಾಡಿದ್ರೆ ಇದಕ್ಕೆ ಕಡಲೆಬೀಜ ಅಂತೂ ಖಂಡಿತ ಹಾಕಿ ಚೆನ್ನಾಗಿರುತ್ತೆ. ಮಾಮೂಲಿ ಚಿತ್ರಾನ್ನಕ್ಕೆ ಹೇಗೆ ಒಗ್ಗರಣೆ ಮಾಡ್ಕೊಳ್ತೀವಿ ಅದೇ ಥರನೇ ಎಲ್ಲ ಹಾಕಿ ಹಸಿರು ಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲ ಅಷ್ಟೇ, ಅದು ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಹುಣಸೆ ಹಣ್ಣಿನ ರಸ ಏನು ತೆಕ್ಕೊಂಡಿರ್ತೀವಿ ನೆನೆಸಿಟ್ಕೊಂಡು ಆಹಾರ ಪಲ್ಪೆಲ್ಲ ತೆಕ್ಕೊಂಡು ಆ ರಸ ಹಾಕ್ಕೊಂಡು ನೀರೆಲ್ಲ ಇಂಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನನಗೆ ನಿಂಬೆ ಹಣ್ಣಿನ ಚಿತ್ರಾನ್ನಕ್ಕಿಂತ ಈ ಹುಣಸೆ ಹಣ್ಣಿನ ಚಿತ್ರಾನ್ನ ತುಂಬಾ ಇಷ್ಟ ಆಗುತ್ತೆ. ರುಚಿ ಒಂಥರ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಇದಕ್ಕೆ ಮೆಣಸಿನ್ಕಾಯಿ ಬದಲು ಮೆಣಸಿನ ಪುಡಿ ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ಆಲ್ರೆಡಿ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಖಾರ ಏನೂ ಹಾಕಿಲ್ಲ. ಈಗ ಇದಕ್ಕೆ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈ ಚಿತ್ರಾನ್ನ ಮಾಡೋದಕ್ಕೆ ಮೇನ್ ಉದ್ದೇಶ ಏನಂದರೆ ರಾತ್ರಿ ಸ್ವಲ್ಪ ಅನ್ನ ಜಾಸ್ತಿ ಇಟ್ಬಿಟ್ಟಿದ್ದೆ, ಸೊ ಅದು ವೇಸ್ಟ್ ಆಗೋಗುತ್ತೆ. ಮತ್ತೀಗ ಆ ತಂಗಳನ್ನದ ಜೊತೆ ಸಾರು ಅಥವಾ ಹುಳಿ ಏನು ಮಾಡಿದ್ರೂ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಚಿತ್ರಾನ್ನ ಅಥವಾ ಟೊಮ್ಯಾಟೊ ಬಾತ್ ಏನಾದರೂ ಮಾಡಿದ್ರೆ ಬೇಗ ಖಾಲಿ ಆಗಿಬಿಡುತ್ತೆ ಅಂತ ಹೇಳಿ ಹಳೆ ಅನ್ನದ ಜೊತೆ ಇನ್ನೊಂದು ಸ್ವಲ್ಪ ಬಿಸಿ ಅನ್ನ ಇಟ್ಟು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಈಗ ಅನ್ನದ ಜೊತೆ ಏನು ಚಿತ್ರಾನ್ನದು ಗೊಜ್ಜಿತ್ತಲ್ಲ ಅದನ್ನೆಲ್ಲ ಪೂರ್ತಿ ಚೆನ್ನಾಗಿ
ಬೆರೆಸ್ಕೊಂಡ್ಬಿಟ್ಟು ಕಡೆಯಲ್ಲಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ದಯವಿಟ್ಟು ನಿಮಗೆ ಕಡಲೆಬೀಜ ಇಷ್ಟ ಇತ್ತು ಅಂದರೆ, ಅಕಸ್ಮಾತ್ ಈ ರೆಸಿಪಿ ಏನಾದರೂ ಮನೇಲಿ ಟ್ರೈ ಮಾಡ್ತಿದ್ದೀರಾ ಅಂದರೆ ಕಡಲೆಬೀಜ ಖಂಡಿತ ಹಾಕ್ಕೊಳ್ಳಿ. ನನಗೆ ಮರ್ತೋಯ್ತು ಇಲ್ಲಿ ಗಡಿಬಿಡಿನಲ್ಲಿ ಕಡಲೆಬೀಜ ಹಾಕೋದು. ಅಡುಗೆ ಎಲ್ಲ ಮುಗೀತು, ಬೆಳಗಿನ ಕೆಲಸ ಎಲ್ಲನೂ ಮುಗೀತು. ಸ್ವಲ್ಪ ಟ್ಯಾನ್ ಆಗಿದೆ ಯಾಕೋ ಮುಖ ಅಂತ ಅನ್ನಿಸ್ತಲೇ ಇತ್ತು. ಇವತ್ತು ಬೇರೆ ಸ್ವಲ್ಪ ಬಿಸಿಲಲ್ಲಿ ಕೆಲಸ ಮಾಡಿದ್ದು. ಸರಿ ಟ್ಯಾನ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂಥೇಳಿ ನಾನು ಪ್ರತಿ ಸಲ ಯೂಸ್ ಮಾಡೋ ಒಂದೇ ಫೇಸ್ ಪ್ಯಾಕ್ ಇದು. ಯಾವಾಗಲೂ ಉಪಯೋಗಿಸಲ್ಲ, ಯಾವಾಗಲಾದರೂ ಟ್ಯಾನ್ ತುಂಬ ಆಗಿದೆ ಅಂತ ಅನ್ನಿಸ್ದಾಗ ಇನ್ಸ್ಟೆಂಟ್ ಕಾಫಿ ಪೌಡರು ಮತ್ತು ಸಕ್ಕರೆ ಮತ್ತು ನಿಂಬೆ ಹಣ್ಣಿನ ರಸ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ತೀನಿ. ಸಕ್ಕರೆ ಇರುತ್ತಲ್ಲ ಅದು ಸ್ಕ್ರಬ್ ಥರ ವರ್ಕ್ ಆಗುತ್ತೆ. ಮತ್ತು ಕಾಫಿ ಪುಡಿ, ನಿಂಬೆಹಣ್ಣು, ಸಕ್ಕರೆ ಮೂರೂ ಟ್ಯಾನ್ ರಿಮೂವಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಹಾಗಾಗಿ ಯಾವಾಗಲಾದರೂ ಟ್ಯಾನ್ ಆಗಿದೆ, ಸನ್ ಟ್ಯಾನ್ ಆಗಿದೆ ಅಂತಾಗೆಲ್ಲ ನಾನು ಇದನ್ನೇ ಪ್ಯಾಕ್ ಮಾಡ್ಕೊಂಡು ಹಚ್ಕೊಳ್ಳೋದು. ಆ್ಯಕ್ಚುಲಿ ನನಗಿದು ತುಂಬ ಎಫೆಕ್ಟಿವ್ ಅಂತ ಅನಿಸುತ್ತೆ. ಸ್ವಲ್ಪ ಟ್ಯಾನ್ ಆಗಿದ್ದರೆ ಹಚ್ಕೊಂಡ ತಕ್ಷಣ ಇನ್ಸ್ಟೆಂಟಾಗಿ ರಿಸಲ್ಟ್ಸ್ ಕೊಟ್ಬಿಡುತ್ತೆ. ಕಾಫಿ ಮತ್ತು ಸಕ್ಕರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ನಿಂಬೆಹಣ್ಣಲ್ಲೂ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಕ್ಕರೆ ಕೂಡ ಹಾಕಿರೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಟ್ಯಾನ್ ಆಗಿದ್ದಾಗ ಯಾವಾಗಲಾದರೂ ವೀಕ್ಲಿ ಒನ್ಸ್, 15 ಡೇಸ್ ಒನ್ಸು, ಎಸ್ಪೆಷಲಿ ಇವಾಗ ಸಮ್ಮರ್ ಅಲ್ವಾ, ಮನೇಲಿ 15 ದಿನಕ್ಕೆ ಒಂದ್ಸಲಿ ಈ ಥರ ಪ್ಯಾಕ್ ಟ್ರೈ ಮಾಡಬಹುದು. ಈ ಕೆಲಸಕ್ಕೆ ಅಂತ ಹೊರಗಡೆ ಹೋಗೋರು, ಯಾವಾಗಲೂ ಜಾಸ್ತಿ ಹೊರಗಡೆ ಓಡಾಡೋರು ಇದನ್ನು ಒಂದು ವಾರಕ್ಕೆ ಒಂದ್ಸಲಿ ಮಾಡಿಕೊಂಡ್ರು ಅಡ್ಡಿ ಇಲ್ಲ. ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಇದು. ಮತ್ತು ಮುಖದಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲನೂ ಹೋಗುತ್ತೆ. ಚೆನ್ನಾಗಿ ಹಚ್ಕೊಂಡು ಒಂದು 10 ರಿಂದ 15 ನಿಮಿಷ ಬಿಟ್ಟು ವಾರ್ಮ್ ವಾಟರಲ್ಲಿ ಮುಖ ತೊಳ್ಕೊಂಡು ಅದಾದಮೇಲೆ ಯಾವುದಾದ್ರೂ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡ್ರೆ ಸಾಕು, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ದಿವಸದಿಂದ, ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಆ ಪ್ಯಾಕ್ ಹಚ್ಚಿ ಆಲ್ಮೋಸ್ಟ್ ಇನ್ಸ್ಟೆಂಟಾಗಿ ರಿಸಲ್ಟ್ಸ್ ಕಾಣಿಸ್ಬಿಡುತ್ತೆ. ಸ್ವಲ್ಪ ಎಲ್ಲ ಟ್ಯಾನ್ ಇದ್ದರೆ ಇನ್ಸ್ಟೆಂಟಾಗಿ ಹೋಗುತ್ತೆ ಕ್ಲೀನಾಗಿ. ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಟ್ಯಾನ್ ಆಗಿ, ಜಾಸ್ತಿ ಸಣ್ಣ ಟ್ಯಾನ್ ಆಗಿದ್ರೆ ಒಂದು 2-3 ಅಪ್ಲಿಕೇಶನಿಂದ ಕಮ್ಮಿ ಆಗುತ್ತೆ. ಸರಿ, ಮತ್ತೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ. ಥ್ಯಾಂಕ್ ಯು ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ಗೆ. ಹೀಗೆ ನೋಡ್ತಾ ಇರಿ. ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ. ಮತ್ತು ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಆಯಿತಾ? ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.